ಎತ್ಕಟ್ ರಾಜಕಾರಣ ಮಾಡೋರ್ನ ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕ್ಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಎತ್ಕಟ್ ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲಾ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಜನತಾದಳದ ಕಾರ್ಯಕರ್ತರ ಎತ್ಕಟ್ಟುವಂತ ಪ್ರಯತ್ನ ಅಷ್ಟೇ. ಕಾರ್ಯಕರ್ತರು ನಮ್ಮ ಸಹೋದರಿ ಸುಮಿತ್ರಮ್ಮ ಅವರ ಮಗನ ಒಂದು ಅಪಘಾತದಲ್ಲಿ ಮರಣ ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ 11ನೇ ಕಾರ್ಯ ಇವತ್ತೇನಿದೆ ಅವ್ರ ಮನೆಗೆ ಭೇಟಿ ಕೊಟ್ಟು ಒಂದು ಸಂತಾಪ ಸೂಚಿಸಬೇಕು ಅಂತ ಬಂದಿದ್ದೇನೆ. ನಾನು ನಿನ್ನೆ ದಿನ ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದೋ ಬೃಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಇಟ್ಕೊಂಡ್ಬರೋರ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರನ್ನು ಹೇಳ್ಕೊಂಡವ್ರಲ್ಲ ನಿನ್ನೆ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆನಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ಕೆ ಬರುತ್ತೆ ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋದು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಎತ್ಕಟ್ಟು JDS ಕಾರ್ಯಕರ್ತರ ಅಲ್ಲ, ಇಡೀ ರಾಜ್ಯದ ಜನನೇ ಎತ್ಕಟ್ಟಬೇಕಾಗಿದೆ. ಇಂಥ ದೊಡ್ಡ ಹಗರಣ ಆಗಿದೆ. ಇವತ್ತಿನವ್ರಿಗೆ ಯಾತಕ್ಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮಗೂ ಅವ್ರಿಗೂ ಸಂಬಂಧ ಏನು? ನಾವಿರೋದು ಈ ರಾಜ್ಯದಲ್ಲಿ, ಜನ ನಮ್ಮನ್ನು ಆಯ್ಕೆ ಮಾಡಿರೋದು, ಈ ಶಕ್ತಿ ಕೊಟ್ಟಿರೋದು, ರಾಜ್ಯದಲ್ಲಿ ಯಾವೊಂದು ದುರಾಡಳಿತ ನಡೀತದೆ, ಯಾವ ರೈತರ ಭೂಮಿನ ಲಪಟಾಯಿಸ್ತಕ್ಕಂಥ ಕೆಲಸ ಯೋಜನೆ ಹೆಸರಲ್ಲಿ ಮಾಡ್ತಾರೆ, ಅದಕ್ಕೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಲ್ಲೋದಕ್ಕೆ ನಮ್ಮನ್ನು ಜನ ಶಕ್ತಿ ಕೊಟ್ಟಿರೋದು.